ಈಗ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಅಭಿಮಾನಿಗಳೆಲ್ಲರೂ ಕೂಡ ಇದೊಂದು ಕಣ್ಣೀರಿನ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಯಾರೂ ಕೂಡ ಊಹಿಸೋಕ್ಕಾಗದಿರೋಂಥದ್ದು ಟ್ವಿಸ್ಟ್ ಈ ಸೀರಿಯಲ್ಗೆ ಸಿಕ್ಕಿದೆ. ಹಾಗೆ ಈ ಸೀರಿಯಲ್ ಇದು ಮುಕ್ತಾಯದ ಕೊನೆಯ ಅಂತಿಮ ಅಧ್ಯಾಯ ಅಂತಲೂ ಕೂಡ ಹೇಳಲಾಗ್ತದೆ. ಹೌದು, ಇಲ್ಲಿಗ ಭಾಗ್ಯಲಕ್ಷ್ಮಿಯಲ್ಲಿ ಭಾಗ್ಯ ಸಾವನ್ನಪ್ಪುದ್ರ ಮೂಲಕ ಈ ಸೀರಿಯಲ್ ಈಗ ಮುಕ್ತಾಯವಾಗ್ತದೆ ಅಂತಲೇ ಹೇಳ್ಬೋದು. ತಾಂಡವೇನು ಒಳ್ಳೆಯವನಾದ, ಆದರೆ ಭಾಗ್ಯದಲ್ಲಿ ಅಂತ್ಯ ಆಗ್ತದೆ. ಹೌದು, ಭಾಗ್ಯಗೆ ಲಾರಿ ಹಚ್ಚಿ ಸಾವುಬುದ್ಧಿಗೆ ಹೋರಾಟವನ್ನು ಮಾಡಿ ಕೊನೆಗೂ ಆಸ್ಪತ್ರೆ ಕೊನೆಯ ಸೆಳೆಯುತ್ತಾಳೆ. ತದನಂತರ ಶ್ರೇಷ್ಠನೇ ಮಾಡಿಸಿದಂತೆ ಶ್ರೇಷ್ಠ ಜೈಲು ಪಾಲಾಗ್ತಾಳೆ. ಸದ್ಯ ಮಕ್ಕಳನ್ನು ನೋಡಿಕೊಳ್ಳೋ ಒಳ್ಳೆಯ ತಂದೆಯನ್ನಾಗಿ, ಭಾಗ್ಯನು ಕಳೆದುಕೊಂಡಂಥ ಗಂಡನಾಗಿ ಸದ್ಯ ಈಗ ಆದಿ ಇಲ್ಲಿಂದ ನಮ್ಮ ತಾಂಡವಿಲಿಂದ ಮುಂದುವರಿಯುತ್ತಾನೆ. ಆದಿ ಕಣ್ಣೀರು ಹಾಕಿಕೊಂಡು ಫಾರಿನ್ಗೆ ಹೋಗ್ತಾನೆ. ತಾಂಡವ್ ತನ್ನ ಕಂಪನಿಯಲ್ಲಿ ಕೆಲಸ ಗಿಟ್ಟಿಸಿಕೊಂಡು ತನ್ನ ಮಕ್ಕಳನ್ನು ನೋಡಿಕೊಳ್ಳುವ ಹಾಗೂ ಭಾಗ್ಯ ನೆನಪಿನಲ್ಲಿ ದೇವದಾಸ ಆಗೋದ್ರ ಮೂಲಕ ಈ ಸೀರಿಯಲ್ ಇಲ್ಲಿಗೆ ಅಂತ್ಯ ಆಗ್ತದೆ ಅಂತ ಕೂಡ ಹೇಳ್ಬೋದು. ಹೌದು, ಭಾಗ್ಯಲಕ್ಷ್ಮಿಯಲ್ಲಿ ಭಾಗ್ಯ ಕೊನೆ ಸೆಳೆಯೋದ್ರ ಮೂಲಕ ಶ್ರೇಷ್ಠ ಅಟ್ಟಹಾಸಕ್ಕೆ ಬಲಿಯಾಗೋದ್ರ ಮೂಲಕ ಈ ಸೀರಿಯಲ್ ಮುಕ್ತಾಯವಾಗುತ್ತೆ. ನಂತರ ಕನಿಕಾ ಮತ್ತು ಇನ್ನು ಉಳಿದವರೆಲ್ಲರೂ ಕೂಡ ಒಳ್ಳೆಯವರಾಗಿ ಹೋಗೋದ್ರ ಮೂಲಕ ಈ ಸೀರಿಯಲ್ ಈಗ ಮುಕ್ತಾಯದ ಅಂತ್ಯಕ್ಕೆ ಬಂದಿದೆ. ಹಾಗಾಗಿ ಈ ಸೀರಿಯಲ್ ಇದೇ ವಾರ ಕೊನೆಯ ಎಪಿಸೋಡ್ ಕೂಡ ಈಗ ಪ್ರಸಾರವಾಗ್ತದೆ.